ಇದರದ್ದು ಕಂಪ್ಲೀಟ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ನಮ್ಮ ಬೆಂಗಳೂರಿನಲ್ಲೇ ಆಗಿದೆ. ಇದು ತೇಜಸ್ ನೋಡಿ, ಅದು 4.5 ಜನರೇಷನ್ ಏರ್ಕ್ರಾಫ್ಟ್, ವೇರಸ್ ಇದನ್ನು 5.5 ಜನರೇಷನ್ ಏರ್ಕ್ರಾಫ್ಟ್ ಅಂತೀವಿ. ಇದು ನಮ್ಮ ಎನಿಮಿ ರಡಾರ್ನಲ್ಲಿ ಇದು ಕಾಣಿಸಲ್ಲ. ನಾನು ಇದರಲ್ಲಿ ಅಡಿಷ್ನಲ್ ಪ್ರಾಜೆಕ್ಟ್ ಡೈರೆಕ್ಟರ್ AMCAಗೆ, ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, AMCAಗೆ ಅಡಿಷ್ನಲ್ ಪ್ರಾಜೆಕ್ಟ್ ಡೈರೆಕ್ಟರ್. ಇದು ನಿಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತಂದರೆ, ಇದು ದಿಸ್ ಇಸ್ ಎ 5.5 ಜನರೇಷನ್ ಏರ್ಕ್ರಾಫ್ಟ್. ಅಂದರೆ ಇವಾಗ ಏನು ನಾವು 5th ಜನರೇಷನ್ ಏರ್ಕ್ರಾಫ್ಟ್ ಅಂತ ಏನು ಹೇಳ್ತಾ ಇದ್ದೀವಿ, ನಾವು ಬೇರೆ ಬೇರೆ ಕಡೆ ಇಲ್ಲಿ ಮಾತಾಡ್ತಾ ಇದ್ದೀವಿ. Su-57 ಇವತ್ತು ಬಂದಿದೆ, F-35 ಇವತ್ತು ಬಂದಿದೆ. ಇಟ್ ಈಸ್ ಈಕ್ವಲೆಂಟ್ ಟು ಆ ಕೇಪಬಿಲಿಟೀಸ್ ಅದರಲ್ಲಿ ಏನಿದೆ ಅದನ್ನೇ ನಾವು ಇವತ್ತು ಇಂಡಿಯಾದಲ್ಲೇ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನ ಅಂತ ನಾವು ಇಲ್ಲಿ ಹೇಳ್ಬೋದು. ಇದರದ್ದು ಕಂಪ್ಲೀಟ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ನಮ್ಮ ಬೆಂಗಳೂರಿನಲ್ಲೇ ಆಗಿದೆ. ಬೆಂಗಳೂರಿನಲ್ಲಿರುವಂಥ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ, ನಮ್ಮ ಎಲ್ಲ ಸೈಂಟಿಸ್ಟ್ಸ್ ಮತ್ತು ಇಂಜಿನಿಯರ್ಸ್ ಎಲ್ಲ ಅವರ LCA ತೇಜಸ್ನ ಡೆವಲಪ್ಮೆಂಟ್ನ ಒಂದು ಮುಂಭಾಗವಾಗಿ ಈ ನಮ್ಮ 5.5 ಜನರೇಷನ್ ಏರ್ಕ್ರಾಫ್ಟ್ನ ನಾವು ಇವತ್ತು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಇದನ್ನು ನಾವು ನಮ್ಮ ಭಾರತೀಯ ವಾಯುಸೇನೆಗೆ ಕೊಡುವಂಥ ಒಂದು ಶಕ್ತಿ. ನಮ್ಮ ಭಾರತ ಸರ್ಕಾರ ಲಾಸ್ಟ್ ಇಯರ್ ಏಪ್ರಿಲ್ನಲ್ಲಿ ಇದನ್ನು ನಮಗೆ ಅನುಮೋದನೆ ಕೊಟ್ಟಿದ್ದಾರೆ, ಇದನ್ನು ನೀವು ತಯಾರಿಸಬೇಕು ಅಂತೇಳಿ. ಇದರದ್ದು ಡಿಸೈನನ್ನು ನಾವು ಆಲ್ರೆಡಿ ಮುಗಿಸಿದ್ದೀವಿ. ಈಗ ಬರುವಂಥ 2028ನಲ್ಲಿ ಆಲ್ರೆಡಿ ನಮ್ಮ ಡಿಸೈನ್ ಎಲ್ಲ ಮುಗಿದಿರೋದ್ರಿಂದ ಇದರದ್ದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡಿ, ಇವಾಗ ನೀವು ಆಲ್ರೆಡಿ ಇಲ್ಲಿ ನೋಡ್ಬೋದು, ಇದನ್ನು ಆಲ್ರೆಡಿ ನಾವು ಪ್ರೈವೇಟ್ ಇಂಡಸ್ಟ್ರಿನಲ್ಲಿ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಮಾಡಿಸಿ ನಿಮಗೆ ಇವತ್ತು ಪ್ರೆಸೆಂಟ್ ಮಾಡಿದ್ದೀವಿ. ಇದು ತೇಜಸ್ ನೋಡಿ, ಅದು 4.5 ಜನರೇಷನ್ ಏರ್ಕ್ರಾಫ್ಟ್, ವೇರಸ್ ಇದನ್ನು 5.5 ಜನರೇಷನ್ ಏರ್ಕ್ರಾಫ್ಟ್ ಅಂತೀವಿ. 5.5 ಜನರೇಷನ್ ಏರ್ಕ್ರಾಫ್ಟ್ ಅಂತಂದರೆ ಇದು ನಮ್ಮ ಎನಿಮಿ ರಡಾರ್ನಲ್ಲಿ ಇದು ಕಾಣಿಸಲ್ಲ. ಇದು ಏಕೆಂದರೆ ಈ ಶೇಪಿಂಗ್ ನೀವು ನೋಡಿರ್ಬೋದು, ಆ ಶೇಪಿಂಗ್ ಆಫ್ ದ ಏರ್ಕ್ರಾಫ್ಟ್ನಲ್ಲೇ ಇದರದ್ದು ರಡಾರ್ ಸಿಗ್ನೇಚರ್ನ ಕಮ್ಮಿ ಮಾಡುತ್ತೆ. ಆಮೇಲೆ ಅದರ ಮೇಲೆ ರಾಡಾರ್ ಅಬ್ಸಾರ್ಬಿಂಗ್ ಕೋಟಿಂಗ್ ಅಂತ ಹೇಳ್ತೀವಿ, ರಾಡಾರ್ ಅಬ್ಸಾರ್ಬಿಂಗ್ ಪೇಂಟ್ ಅಂತ ಹೇಳ್ತೀವಿ, ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಇದನ್ನೆಲ್ಲ ನಾವು ಇದರಲ್ಲಿ ಈ ವಿನ್ಯಾಸಗಳನ್ನ ಮಾಡಿ ಅದನ್ನು ಯೂಸ್ ಮಾಡಿದ್ದೀವಿ ಈ ಟೋಟಲ್ ಈ ಏರ್ಕ್ರಾಫ್ಟ್ ಡೆವಲಪ್ಮೆಂಟಲ್ಲಿ. ಆಮೇಲೆ ನೀವು ನೋಡ್ಬೋದು ಇದರಲ್ಲಿ ಆ ವೆಪನ್ಸ್ ನೀವೇನು ನೋಡ್ತಾ ಇದ್ದೀರಾ, ಅದರಲ್ಲಿ ಆ ವೆಪನ್ಗಳೆಲ್ಲ ಏರ್ಕ್ರಾಫ್ಟ್ನ ಒಳಗಡೆ ಹೋಗುತ್ತೆ. ಇಂಟರ್ನಲ್ ವೆಪನ್ಸ್ ಅಂತೀವಿ. ಈ ಏರ್ಕ್ರಾಫ್ಟ್ಗೆ ಇಂಟರ್ನಲ್ ವೆಪನ್ಸ್ ಕ್ಯಾರಿ ಮಾಡೋದು 1500 kg ಅಷ್ಟು ಕ್ಯಾರಿ ಮಾಡೋಷ್ಟು ಕೆಪಾಸಿಟಿ ಇದೆ ಈ ಇಂಟರ್ನಲ್ ವೆಪನ್. ಆ್ಯಂಡ್ ದೆನ್ ಯು ಕ್ಯಾನ್ ಹ್ಯಾವ್ ದ ಪೈಲಟ್ಗೆ ವರ್ಕ್ ಲೋಡ್ ಕಮ್ಮಿ ಮಾಡಲಿಕ್ಕೆ ಪೈಲಟ್ ಅಸೋಸಿಯೇಟ್ ಅಂತ ಹೇಳ್ತೀವಿ ನಾವು. ಸೆನ್ಸರ್ ಡೇಟಾ ಫ್ಯೂಷನ್ ಮಾಡಿ ಎಲ್ಲ ಅವನಿಗೆ ಏನು ಟಾರ್ಗೆಟು ಕಾಣಿಸುತ್ತೆ ಅದನ್ನೆಲ್ಲ ಫ್ಯೂಸ್ ಮಾಡಿ ನಾವು ಪೈಲಟ್ಗೆ ಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಏರ್ಕ್ರಾಫ್ಟೇನೆ ಕೆಲವೊಂದು ಆ್ಯಕ್ಷನ್ಗಳನ್ನ ಅದು ಟು ಇವೇಡ್ ದ ಎನಿಮಿ ಅಡ್ವೈಸರೀಸ್, ಅಂದರೆ ಅವ್ರ ಮಿಸೈಲ್ ಅಥವಾ ಅವರು ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಮಾಡಿದರೆ ಈ ಏರ್ಕ್ರಾಫ್ಟು ಸ್ವಂತವಾಗಿ ಅದರದ್ದು ಡಿಸಿಷನ್ ಸಪೋರ್ಟ್ ಇರ್ತಿದ್ದರಿಂದ ಇಟ್ ವಿಲ್ ಟೇಕ್ ಆ್ಯಕ್ಷನ್ ಆನ್ ಇಟ್ಸ್. ಬೇರೆ ಡಿಸೈನ್ ಫೀಚರ್ಸ್ ಹೇಳಬೇಕು ಅಂತಂದರೆ ಇದು ಮೀಡಿಯಮ್ ವೆಯ್ಟ್ ಕ್ಲಾಸ್ ಕ್ಯಾಟಗರಿನಲ್ಲಿ ಬರ್ತದೆ. ಅಂದರೆ ಮೀಡಿಯಮ್ ವೆಯ್ಟ್ ಕ್ಲಾಸ್ ಕ್ಯಾಟಗರಿ ಅಂತಂದರೆ 25 ಟನ್ ಕ್ಲಾಸ್ ಏರ್ಕ್ರಾಫ್ಟ್. ಇದು ಇಂಟರ್ನಲ್ ವೆಪನ್ ನಾನೇನು ಹೇಳಿದೆ 1.5 ಟನ್ನು. ಎಕ್ಸ್ಟರ್ನಲ್ ವೆಪನ್ಸನ್ನು ಇದು ನಾನ್ ಸ್ಟೆಲ್ತ್ ಕಾನ್ಫಿಗರೇಷನ್ನಲ್ಲಿ ಇದು ಆಲ್ಮೋಸ್ಟ್ 5 ಟನ್ ಕೆಪಾಸಿಟಿ ಇದು ಕ್ಯಾರಿ ಮಾಡುತ್ತೆ. ಆಮೇಲೆ ಇದಕ್ಕೆ 2 ಇಂಜಿನ್ ಇದೆ, 2 GE 414 ಇಂಜಿನ್ ಇದಕ್ಕೆ ಇಂಟರ್ಫೇಸ್ ಆಗಿರುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಸ್ವಿಂಗ್ ರೋಲ್, ಅಂದರೆ ಏರ್ ಟು ಏರ್ ಸಪೋರ್ಟ್ ಮಾಡುತ್ತೆ. ಏರ್ ಟು ಗ್ರೌಂಡ್ ರೋಲನ್ನು ಇದರದ್ದು ವೆಪನ್ಸ್ ರೋಲ್ ಕೆಪಾಸಿಟಿ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಫಸ್ಟು ವೆಪನ್ನು ಸಾ ಅಂತ ಹೇಳಿ ಸ್ಮಾರ್ಟ್ ಆ್ಯಂಟಿ ಏರ್ಫೀಲ್ಡ್ ವೆಪನ್ ಅಂತ. ಇದು ನಮ್ಮ DRDO ಲ್ಯಾಬ್ ಹೈದರಾಬಾದಿಂದ ತಯಾರಾಗಿದ್ದಂಥ ವೆಪನ್ನು. ಇದು ಏರ್ ಟು ಗ್ರೌಂಡ್ ಪರ್ಪಸ್, ಅಂದರೆ ಇದು ಗ್ಲೈಡ್ ವೆಪನ್. ಅಂದರೆ ಇದನ್ನು ಬಿಟ್ಟರೆ ಸುಮಾರಾಗಿ 80 ಕಿಲೋಮೀಟ್ರ್ ಇದು ಗ್ಲೈಡ್ ಮಾಡಿ ನಾವೇನು ಟಾರ್ಗೆಟ್ನ ಹೊಡಿಬೇಕು ಅಂತ ಒಂದು ನಾವು ಡಿಸೈಡ್ ಮಾಡಿರ್ತೀವಿ ಅಥವಾ ನಿರ್ದೇಶನ ಮಾಡಿರ್ತೀವಿ, ಅದ್ರ ಪ್ರಕಾರ ಇದು ಹೋಗಿ ಅಲ್ಲಿಗೆ ಹೊಡೆಯುತ್ತೆ. ಆ ಮಧ್ಯದಲ್ಲಿರುವಂಥದ್ದು ಅಸ್ತ್ರ ಮಿಸೈಲ್ ಅಂತೇಳಿ, ಅದು ಏರ್ ಟು ಏರ್ ಮಿಸೈಲ್, ಬಿಯಾಂಡ್ ವಿಜುವಲ್ ರೇಂಜ್ ಅಂತ ಹೇಳ್ತೀವಿ ನಾವು. ಅದು ಹತ್ತತ್ರ ಸರಾಸರಿ 100 ಕಿಲೋಮೀಟ್ರ್ ಇಲ್ಲಿಂದ ದೂರ ಅದು ಯಾವುದಾದ್ರೂ ಒಂದು ಟಾರ್ಗೆಟ್ನ ನಾವು ಸೆಟ್ ಮಾಡಿದ್ರೆ, ಏರ್ಕ್ರಾಫ್ಟ್ ಪೈಲಟ್ಟು ಅದನ್ನು ಇನಿಷಿಯೇಟ್ ಮಾಡಿದ್ರೆ ಇಲ್ಲಿಂದ ಹೊಡೆಯುವಂಥ ಒಂದು ಕ್ಷಮತೆಯನ್ನು ಅಸ್ತ್ರ ಮಿಸೈಲ್ ಹೊಂದಿದೆ.
ಅದರ ಪಕ್ಕದಲ್ಲಿ ಇರುವಂಥದ್ದು ಆರೆಂಜ್ ಕಲರ್ನಲ್ಲಿ ತಾರಾ ಅಂತೇಳಿ. ತಾರಾ ಇದು ಅದನ್ನು ಜೆಡಾಮ್ ಅಂತೀವಿ ನಾವು, ಒಂದು ಬಾಂಬ್ ಥರ ಉಪಯೋಗಿಸ್ತೀವಿ ನಾವು. ಅದು ಒಂದು 450 kg ಒಂದು ಯಾವುದು ವೆಪನ್ನನ್ನು ಇಟ್ಕೊಂಡು, ವಾರೆಡ್ನ ಇಟ್ಕೊಂಡು ನಾವು ಯಾವ ಟಾರ್ಗೆಟ್ನ ಯೂಸ್ ಮಾಡಿರ್ತೀವಿ ಅದು ಡಿಸ್ಟ್ರಾಯ್ ಮಾಡುತ್ತೆ. ಇದರಲ್ಲಿ ನೋಡಿ, ಇದು ಇಂಟರ್ನಲ್ ವೆಪನ್ ಏನಿದೆ, ನಾವು ಇಂಟರ್ನಲ್ ವೆಪನ್ ನಿಮ್ಗೆ ಏನು ಹೇಳಿದ್ನಲ್ಲ, ಇದರಲ್ಲಿ 2 ರೋಲ್ ಇದೆ. ಏರ್ ಟು ಏರ್ ಒಂದು ಮೋಡು, ಏರ್ ಟು ಗ್ರೌಂಡ್ ಒಂದು ಮೋಡು. ಸೊ ನಮಗೆ ಈ ಬೇಸ್ಡ್ ಆನ್ ದ ರೋಲ್, ಅಂದರೆ ನಮಗೆ ವಾಯುಸೇನೆ ನಮಗೆ ಅವರು ಯಾವ ಥರ ಇದನ್ನು ಉಪಯೋಗ ಮಾಡ್ಕೊತಾರೆ ಅದ್ರ ಮೇಲೆ ಡಿಪೆಂಡ್. ಇದು ಏರ್ ಟು ಏರ್ನಲ್ಲಿ ಆ ಥರ ಅಸ್ತ್ರಗಳನ್ನ 4 ತೊಗೊಂಡೋಗ್ಬೋದು ಒಂದೇ ಸತಿ. ಅದೇ ಬೇರೆ ರೋಲ್ಗಳಲ್ಲಿ ಇದನ್ನು 4 ತೊಗೊಂಡೋಗ್ಬೋದು. ಅನ್ನೋ ಒಂದು ಮಿಸೈಲ್ನ ಆ ಥರ. ಇಟ್ ಡಿಪೆಂಡ್ಸ್ ಆನ್ ದ ರೋಲ್ ಆ್ಯಂಡ್ ದ ರಿಕ್ವೈರ್ಮೆಂಟ್ ಆಫ್ ದ ಯೂಸರ್. ಸ್ಪೀಡು ಇದ್ರದ್ದು ನಾವು ಈಗ ಡಿಸೈನ್ ಮಾಡಿರುವಂಥ ಸ್ಪೀಡು 1.8 ಮ್ಯಾಕ್. 1.8 ಮ್ಯಾಕ್ ಸ್ಪೀಡ್ನಲ್ಲಿ ಇದು ಅಂದರೆ 1.8 ಟೈಮ್ಸ್ ಆಫ್ ದ ಏರ್ ಸ್ಪೀಡ್.